ನಮಸ್ಕಾರ ಸ್ನೇಹಿತರೆ, ನಾವೀಗ ಹೇಮಾವತಿ ನದಿಯಲ್ಲಿದ್ದೀರಿ. ಇದು ಬಂದು ಹಾಸನ ಹತ್ರ ಬರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಜಾಗ. ಬನ್ನಿ, ನಿಮಗೆ ಆ ಒಂದು ಚರ್ಚು ಮುಳುಗಿ ತೇಲ್ತಾ ಇರೋ ಈ ಒಂದು ನದಿಯಲ್ಲಿ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ ಚರ್ಚು. ಸ್ನೇಹಿತರೆ, ಇದು ಏನಿಲ್ಲ ಅಂದರೂ 150 ಫೀಟ್ ಮೇಲೆ ಇದ್ದೀರಿ ನಾವು. ಚರ್ಚ್ ಮೇಲೆ ವ್ಯೂ ನೋಡಿ ಹೆಂಗಿದೆ ಅಂತ. ಇದು ಬಿಸಿಲು ಕಾಲದಲ್ಲಿ ನಾರ್ಮಲಾಗಿ ನಿಮಗೆ ಚರ್ಚ್ ಕಾಣಿಸುತ್ತೆ ಕ್ಲೀನಾಗಿ. ಈ ಒಂದು ಮಳೆ ಕಾಲದಲ್ಲಿ ಈ ಒಂದು ನದಿ ಆ ಚರ್ಚ್ನೇ ಮುಳುಗಿಸ್ಬಿಟ್ಟಿರುತ್ತೆ. ಈ ಒಂದು ವಿಷುವಲ್ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಸ್ನೇಹಿತರೆ. ಖಂಡಿತ ನೀವೇನ ಹಾಸನ್ಗೆ ಹೋದರೆ ಈ ಒಂದು ಜಾಗ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಸಿಲು ಕಾಲದಲ್ಲಿ ಹೋದಾಗೂ ನೀವು ನೋಡ್ಬೋದು, ಮತ್ತು ನೀವು ಮಳೆ ಕಾಲದಲ್ಲಿ ಆದಮೇಲೆ ಹೋದರೂ ಈ ಒಂದು ನದಿನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಈ ಒಂದು ನದಿ ಆಗಿರ್ಬೋದು, ಅಕ್ಕಪಕ್ಕ ನೇಚರ್ ಆಗಿರ್ಬೋದು, ಅದ್ಭುತವಾಗಿತ್ತು ಸ್ನೇಹಿತರೆ. ಈ ಒಂದು ತೆಪ್ಪೆಯಲ್ಲಿ ಕರ್ಕೊಂಡೋಗಿ ಒಂದು ರೌಂಡು ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೀವು ಹೋದಾಗ ಖಂಡಿತ ಈ ಥರ ಒಂದು ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಫ್ಯಾಮ್ಲಿ ಜೊತೆ ಹೋದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು. ಈ ಒಂದು ರೈಡ್ ಮಾತ್ರ ನನಗಂತೂ ಒಂಥರ ಲೈಫ್ ಟೈಮ್ ಮೆಮೊರೇಬಲ್ ಆಗಿ ಇದ್ಬಿಡ್ತು. ಆ ಥರ ಒಂದು ನೇಚರಲ್ಲಿ ಅದ್ಭುತವಾಗಿತ್ತು ಸ್ನೇಹಿತರೆ, ಸಖತ್ತಾಗಿತ್ತು ಸ್ನೇಹಿತರೆ.